ಇವತ್ತಿನ ವಿಡಿಯೋದಲ್ಲಿ ನಾವು ರಾಮೇಶ್ವರಂನಿಂದ ದರ್ಶನ ಮುಗಿಸ್ಕೊಂಡು ಎಲ್ಲೋದ್ವಿ ಏನು ಅಂತ ತಿಳಿಸ್ಕೊಡ್ತೀನಿ. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಹೌದು, ನಾವು ರಾಮೇಶ್ವರಂನಿಂದ ದರ್ಶನ ಮುಗಿಸ್ಕೊಂಡು ಪಳನಿಯಲ್ಲಿ ಹೋಗಿ ಅಲ್ಲಿ ಹಾಲ್ಟ್ ಆಗಿ ನಂತರ ಮಾರ್ನಿಂಗ್ ಎಲ್ಲ ಬೇಗ ಎದ್ದು ಫ್ರೆಶ್ ಅಪ್ ಆದ್ವಿ. ಅಲ್ಲಿ ದೇವರ ದರ್ಶನ ಮಾಡೋಣ ಅಂತ ನೋಡ್ತಾ ಇರ್ಬೋದು. ಎಲ್ಲರೂ ಸಹ ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ವಿ ಅಲ್ಲಿ ಹೋಗೋಣ ಅಂತ. ನಮ್ಮ ರೂಮಿಂದ ದೇವಸ್ಥಾನ ನೀಟಾಗಿ ಕಾಣ್ತಿತ್ತು. ಮೊದಲಿಗೆ ಎಲ್ಲರೂ ಟಿಫನ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ದೇವರ ದರ್ಶನ ಮಾಡೋಣ ಅಂತ ನಡ್ಕೊಂಡು ಹೋಗ್ತಾ ಇದೀವಿ. ಇನ್ನು ನನ್ನ ಚಾನೆಲ್ ನಲ್ಲಿ ಸುಮಾರು ವ್ಲಾಗ್ಸ್ ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ಅದಲ್ಲದೆ ಕಳೆದ 3 ಪಾರ್ಟ್ ವಿಡಿಯೋಗಳನ್ನು ಸಹ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಹಾಕಿರ್ತೀನಿ. ಎಲ್ಲ ವಿಡಿಯೋಗಳನ್ನ ನೋಡಿ ನಮಗೆ ಸಪೋರ್ಟ್ ಮಾಡಿ. ಸೊ ದೇವಸ್ಥಾನದ ಹತ್ರ ಹೋಗ್ತಾ ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಂಡ್ವಿ. ಹಾಗೆ ಕೆಲವೊಂದು ವಿಡಿಯೋಗಳನ್ನ ಸಹ ಮಾಡ್ಕೊಂಡ್ವಿ, ನೋಡ್ತಾ ಇರ್ಬೋದು. ನನ್ನ ಚಾನೆಲ್ ನಲ್ಲಿ ವ್ಲಾಗ್ಸ್ ಅಲ್ಲದೆ ಕುಕಿಂಗ್ ವಿಡಿಯೋಗಳನ್ನು ಸಹ ಅಪ್ಲೋಡ್ ಮಾಡಿದ್ದೀನಿ. ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ನಂತರ ಅಲ್ಲಿಂದ ದೇವಸ್ಥಾನಕ್ಕೆ ನಾವು ಮೆಟ್ಲುಗಳನ್ನ ಹತ್ಕೊಂಡು ಹೋದ್ವಿ. ಫುಲ್ಲು ಮೆಟ್ಲು ಹತ್ತೋ ಅಷ್ಟರಲ್ಲಿ ಸುಸ್ತಾಗಿ ಹೋಗ್ಬಿಟ್ವಿ. ಬಟ್ ದೇವ್ರನ್ನ ಧ್ಯಾನ ಮಾಡ್ಕೊಂತ ನಿಧಾನಕ್ಕೆ ಮೆಟ್ಲನ್ನ ಹತ್ಕೊಂಡು ಹೋದ್ವಿ. ಅದಾದ್ಮೇಲೆ ನಮಗೆ ದೇವರ ದರ್ಶನ ತುಂಬಾನೇ ಚೆನ್ನಾಗಾಯ್ತು. ತುಂಬಾನು ಖುಷಿ ಆಯ್ತು. ಯಾಕಂದ್ರೆ ನಾವು ಮೊದಲನೇ ಬಾರಿಗೆ ಪಳನಿಯಲ್ಲಿ ದೇವರ ದರ್ಶನ ಮಾಡಿದ್ದು. ತುಂಬಾ ಚೆನ್ನಾಗಾಯ್ತು ದೇವರ ದರ್ಶನ. ನಂತರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಂಡ್ವಿ ಎಲ್ಲ. ಅದಾದ್ಮೇಲೆ ಮತ್ತೆ ಅಲ್ಲಿಂದ ಕೆಳಗಡೆ ಮೆಟ್ಲು ಇಳಿಸ್ಕೊಂತ ಬರ್ತಾ ಅಲ್ಲೂ ಸಹ ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಂಡ್ವಿ. ನೀವು ಯಾರಾದರೂ ಪಳನಿಗೆ ಭೇಟಿ ನೀಡಿದ್ದೀರಾ, ಹೇಗಿದೆ ದೇವಸ್ಥಾನ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಅದಾದ್ಮೇಲೆ ನಾವು ಸಹ ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಂಡು ನಂತರ ಅಲ್ಲಿಂದ ನಾವು ಆನ್ ದ ವೇ ಹೋಗ್ತಾ ನೋಡ್ತಾ ಇರ್ಬೋದು. ಕೆಲವೊಂದು ವ್ಯೂ ಅನ್ನ ತೋರಿಸ್ತಾ ಇದೀನಿ, ಎಷ್ಟು ಚೆನ್ನಾಗಿದೆ ಸುತ್ತಮುತ್ತ ಅಂತ ನೋಡ್ತಾ ಇರ್ಬೋದು. ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಆನ್ ದ ವೇ ಹೋಗ್ತಾ ನಿಮ್ಗೆ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ. ಅದಾದ್ಮೇಲೆ ಅಲ್ಲೇ ಶಾಪಿಂಗ್ ಮಾಡೋಣ ಅಂತ ಅಲ್ಲಿ ಕೆಲವೊಂದು ಅಂಗಡಿಗಳಿತ್ತು. ಸೊ ಅದ್ರೊಳಗಡೆ ಹೋದ್ವಿ. ಅಲ್ಲಿ ಕೆಲವೊಂದು ಐಟಮ್ಗಳನ್ನು ಸಹ ಶಾಪಿಂಗ್ ಮಾಡಿದ್ವಿ. ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು. ಮಕ್ಕಳಿಗೆ ತುಂಬಾ ಚೆನ್ನಾಗಿತ್ತು ಆಟ ಸಾಮಾನುಗಳಂತೂ. ಸೊ ಮಕ್ಕಳು ಸಹ ಕೆಲವೊಂದು ಐಟಮ್ಸ್ ಗಳನ್ನ ತಗೊಂಡ್ರು. ನೋಡ್ತಾ ಇರ್ಬೋದು ಎಷ್ಟು ವೆರೈಟಿ ಆಗಿ ಮಕ್ಕಳಿಗೆಲ್ಲ ಚೆನ್ನಾಗಿದೆ ಅಂತ. ಮಕ್ಕಳನ್ನ ಅಂಗಡಿ ಕರ್ಕೊಂಡು ಹೋದ್ರೆ ಬಿಡ್ತಾರ, ಅದು ಬೇಕು ಇದು ಬೇಕು ಅಂತ ತುಂಬಾ ಐಟಮ್ಗಳನ್ನ ತಗೊಂಡ್ ಬಿಡ್ತಾರೆ. ಸೊ ಕಲೆಕ್ಷನ್ಸ್ ಸಹ ಅಷ್ಟೇ ಚೆನ್ನಾಗಿತ್ತು, ಬಟ್ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು. ಸೊ ಹಾಗಾಗಿ ನೋಡ್ಕೊಂಡು ಕೆಲವೊಂದು ಐಟಮ್ ವರ್ತ್ ಇರೋದನ್ನ ತಗೊಂಡ್ವಿ. ಹಾಗೆ ಬಂದವರೆಲ್ಲನೂ ಸಹ ಅವರು ಸಹ ಕೆಲವೊಂದು ಶಾಪಿಂಗ್ ಅನ್ನ ಮಾಡಿದ್ರು. ನಂತರ ಎಲ್ಲ ಶಾಪಿಂಗ್ ಮುಗಿಸಿ ನಾವು ಗಾಡಿಯನ್ನ ಹತ್ತಿದ್ವಿ. ಸೊ ನಾವೀಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದೀವಿ, ಇಲ್ಲಿವರೆಗೂ ಟೆಂಪಲ್ ರನ್ ಮುಗಿತು. ಸೊ ಈಗ ಇನ್ನು ನೆಕ್ಸ್ಟ್ ಟೆಂಪಲ್ ರನ್ ಬೇಡ ಅಂತ ನಾವೀಗ ಹೋಗ್ತಾ ಇರೋದು ಕೊಡೈಕೆನಾಲ್ಗೆ. ಸೊ ಕೊಡೈಕೆನಾಲ್ಗೆ ಹೋಗ್ತಾ ಮೊದಲಿಗೆ ನಾವು ಯಾವ ಪ್ಲೇಸ್ಗೆ ಹೋದ್ವಿ ಆನ್ ದ ವೇ ಅಂತ ತೋರಿಸ್ತೀನಿ ಬನ್ನಿ.
ನೋಡ್ತಾ ಇರ್ಬೋದು ನೀವು ಆನ್ ದ ವೇ ಹೋಗ್ತಾ ಯಾವ ರೀತಿಯಾಗಿದೆ ವ್ಯೂ ಎಲ್ಲ ಅಂತ. ನೋಡ್ತಾ ಇರ್ಬೋದು ರೋಡ್ ಎಲ್ಲ ಫುಲ್ ಎಷ್ಟು ಕ್ರೌಡ್ಸ್ ಇದೆ ಅಂತ. ನಾವು ಫುಲ್ ನೇಚರ್ನ ನೋಡ್ಕೊಂತ ಎಂಜಾಯ್ ಮಾಡ್ಕೊಂತ ಬರ್ತಾ ಇದ್ವಿ. ಕೆಲವರು ಆಲ್ರೆಡಿ ಫುಲ್ ಫ್ಲಾಟ್ ಆಗಿ ಹೋಗ್ಬಿಟ್ಟಿದ್ರು. ಆನ್ ದ ವೇ ಹೋಗ್ತಾ ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ರು, ಕೆಲವ್ರು ಮಾತ್ರ ಎದ್ದಿದ್ವಿ. ಸೊ ಅದು ನಮ್ಮ ತಂಗಿ ಯಜಮಾನ್ರು ಏನೋ ಹೇಳ್ತಾ ಇದ್ರು. ನಾವು ಆನ್ ದ ವೇ ಹೋಗ್ತಾ ಮೊದಲಿಗೆ ನಾವು ಸ್ಟಾಪ್ ಮಾಡಿದ್ವಿ ಗಾಡಿಯನ್ನ ಸಿಲ್ವರ್ ಕ್ಯಾಸ್ಕೆಟ್ ಪಾರ್ಕ್ ಅಂತ. ಇಲ್ಲಿ ವಾಟರ್ ಫಾಲ್ಸ್ ಎಲ್ಲ ಚೆನ್ನಾಗಿ ಆಗ್ತಿತ್ತು ಅಂತ ಅಂದ್ಬಿಟ್ಟು ಸೊ ಅಲ್ಲಿ ಅದನ್ನ ನೋಡ್ಕೊಂಡ್ ಬರೋಣ ಅಂತ ಪ್ಲೇಸ್ ಅನ್ನ ಇಳಿದ್ವಿ. ಇಲ್ಲಿ ನಿಮಗೆ ಫೋಟೋ ಶೂಟ್ಗೆಲ್ಲ ತುಂಬಾ ಚೆನ್ನಾಗಿದೆ, ಮತ್ತೆ ವ್ಯೂ ಸಹ ತುಂಬಾನೇ ಚೆನ್ನಾಗಿದೆ. ಸೊ ಬನ್ನಿ ಒಳಗಡೆ ಹೋಗೋಣ, ಪಾರ್ಕ್ ಒಳಗಡೆ ಎಂಟ್ರಿ ಕೊಡೋಣ ಯಾವ ರೀತಿಯಾಗಿದೆ ಏನು ಅಂತ. ಮತ್ತೆ ಹೊಟ್ಟೆ ಹಸಿತಾ ಇತ್ತು ಅಂತ ಕೆಲವರಲ್ಲಿ ಮ್ಯಾಗಿ ಜೋಳ ಎಲ್ಲ ತಗೊಂಡು ತಿಂದ್ವಿ. ನೋಡಿ ಸಿಲ್ವರ್ ಕ್ಯಾಸ್ಕೆಟ್ ಪಾರ್ಕ್ ಅಂತ. ಬನ್ನಿ ಈಗ ಒಳಗಡೆ ಎಂಟ್ರಿ ಕೊಡೋಣ ಹೇಗಿದೆ ಅಂತ. ಎಷ್ಟೊಂದು ಜನ ಆಲ್ರೆಡಿ ಪಾರ್ಕ್ ಒಳಗಡೆ ಬಂದಿದ್ರು, ಕೆಲವೊಂದು ಫೋಟೋಗಳನ್ನೆಲ್ಲ ತೆಗೆಸ್ಕೊಂತಾ ಇದ್ರು. ಸೊ ನಾವು ಸಹ ಹಾಗೆ ಕೆಲವೊಂದು ಫೋಟೋ ವಿಡಿಯೋಗಳನ್ನ ಮಾಡ್ಕೊಂಡ್ವಿ. ಇನ್ಕ್ರೆಡಿಬಲ್ ಇಂಡಿಯಾ ಅಂತ ಇತ್ತು ಅಲ್ಲೊಂದು, ಸೊ ಅಲ್ಲಿ ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಂಡ್ವಿ. ಅದಾದ್ಮೇಲೆ ಫಾಲ್ಸ್ ಹತ್ರನೂ ಸಹ ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಂಡ್ವಿ. ನೋಡ್ತಾ ಇರ್ಬೋದು ಪ್ಲೇಸ್ ಮಾತ್ರ ತುಂಬಾನೇ ಬ್ಯೂಟಿಫುಲ್ ಆಗಿತ್ತು. ಸೊ ಎಲ್ಲ ನೋಡ್ಕೊಂಡು ನಾವು ಫೈನಲ್ ಆಗಿ ಕೊಡೈಕೆನಾಲ್ಗೆ ರೀಚ್ ಆದ್ವಿ. ನಾವು ಮಾಡಿರುವಂತಹ ರೂಮ್ಗೆ ಹೋಗ್ತಾ ಇದ್ವಿ. ಬನ್ನಿ ನಮ್ಮ ರೂಮ್ ಯಾವ ರೀತಿಯಾಗಿದೆ ಏನು ಅಂತ ತೋರಿಸ್ತೀನಿ. ನೋಡಿ ಇದು ನಮ್ಮ ರೂಮ್ ಹತ್ರ ಗಾಡಿಯನ್ನ ಪಾರ್ಕ್ ಮಾಡಿ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀನಿ. ಇಲ್ಲಿ ಮನೆಗಳ ತರನೇ ಇರುತ್ತೆ ಎಲ್ಲ ರೂಮ್ಸ್ಗಳು. ನಾವು ಮಾಡಿದ್ದು 4 ಬೆಡ್ರೂಮ್ ಮನೆಯನ್ನ. ಸೊ ನಿಮ್ಗೆ ಎಂಟ್ರಿ ಕೊಟ್ಟ ತಕ್ಷಣ ಈ ರೀತಿಯಾಗಿದೆ. ಆಲ್ರೆಡಿ
ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು, ಮತ್ತೆ ತುಂತುರು ಮಳೆ ಬರ್ತಾ ಇತ್ತು. ನೋಡಿ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಮನೆ ತುಂಬಾ ಸ್ಪೇಷಿಯಸ್ ಆಗಿತ್ತು, ಮತ್ತೆ ವ್ಯೂ ಸಹ ತುಂಬಾನೇ ಚೆನ್ನಾಗಿತ್ತು. ನಾವಿದ್ದ ರೂಮ್ ನಲ್ಲಿ ಕಿಚನ್ ಸಹ ಇತ್ತು, ಅಲ್ಲಿ ನಮ್ಗೆ ಯೂಸ್ ಮಾಡ್ಲಿಕ್ಕೆ ಪಾತ್ರೆಗಳಾಗಿರ್ಬೋದು, ಸ್ಟವ್ ಆಗಿರ್ಬೋದು ಎಲ್ಲ ಕೊಡ್ತಾ ಇದ್ರು. ಬಟ್ ನಾವು ಕೆಲವೊಂದು ಪಾತ್ರೆ ಎಲ್ಲ ತಗೊಂಡೋಗಿದ್ವಿ ಊರಿಂದಾನೆ. ನಾವು 4 ಫ್ಯಾಮಿಲಿ ಹೋಗಿದ್ರಿಂದ 4 ಬೆಡ್ರೂಮ್ ಮನೆಯನ್ನ ಮಾಡಿದ್ವಿ. ನೋಡಿ ರೂಮಿಂದ ವ್ಯೂ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ, ತುಂಬಾ ಚೆನ್ನಾಗಿ ಅನಿಸ್ತು. ಅದಾದ್ಮೇಲೆ ನಾವು ಈಗ ಕೆಳಗಡೆ ಗ್ರೌಂಡ್ ಫ್ಲೋರ್ಗೆ ಹೋಗ್ತಾ ಇದೀವಿ. ಇಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲೂ ಸಹ ಮತ್ತೊಂದು ಅದೇ ರೀತಿಯಾಗಿ ಕಿಚನ್ ಇದೆ, ಮತ್ತೆ 2 ರೂಮ್ ಸಹ ಇದೆ. ನೋಡ್ತಾ ಇರಬಹುದು ಇಲ್ಲಿ 2 ರೂಮ್ ಇದೆ, ಮೇಲೆ 2 ರೂಮ್, ಕೆಳಗಡೆ 2 ರೂಮ್ ಇತ್ತು. ಸೊ ಅಲ್ಲಿ ಕೆಳಗಡೆ ಈ ರೀತಿಯಾಗಿ ಪ್ಲಾಂಟ್ಸ್ ಹಾಕಿದ್ರು, ಮತ್ತೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಮತ್ತೆ ಅಲ್ಲಿ ಕುತ್ಕೊಂಡು ಟೀ ಕಾಫಿ ಅಥವಾ ಲಂಚ್ ಮಾಡಕ್ಕೆ, ಟಿಫಿನ್ ಮಾಡಕ್ಕೆಲ್ಲ ಸ್ಟೂಲ್ಸ್ ಎಲ್ಲ ಹಾಕಿದ್ರು. ಸೊ ಚೆನ್ನಾಗಿದೆ ಅಲ್ಲ ಮನೆ, ಅನಿಸ್ತು, ಇಷ್ಟ ಆಯ್ತಾ? ಸೊ ಕೆಳಗಡೆ ಎಲ್ಲ ನೋಡಿದ್ರಲ್ಲ ಮನೆ ಯಾವ ರೀತಿ ಇರುತ್ತೆ ಅಂತ. ಸೊ ಅದಾದ್ಮೇಲೆ ಈಗ ಮೇಲ್ಗಡೆ ಬರ್ತಾ ಇದೀವಿ, ಯಾಕಂದ್ರೆ ಅಷ್ಟರಲ್ಲಿ ಅಲ್ಲೇ ಹೊಟ್ಟೆ ಹಸಿತಾ ಐತೆ ಎಲ್ಲಾರ್ಗು. ಸೊ ನಾವು ಮನೆಯಿಂದ ಊರಿಂದ ಬರ್ತಾನೆ ಕೆಲವೊಂದು ಐಟಮ್ಗಳನ್ನ ತಗೊಂಡ್ ಬಂದಿದ್ವಿ ಅಡಿಗೆ ಮಾಡೋದಕ್ಕೆಲ್ಲ, ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಳ್ಬೇಕಾಗಿತ್ತು. ಸೊ ಈಗ ನಿಮ್ಗೆ ಮನೆಯನ್ನ ಪೂರ್ತಿಯಾಗಿ ತೋರಿಸ್ತೀನಿ. ಅವರು ಸಹ ಲಗೇಜ್ನೆಲ್ಲ ಇಡ್ತಾ ಇದ್ರು. ಅಷ್ಟರಲ್ಲಿ ಟೈಮ್ ಯಾಕೆ ವೇಸ್ಟ್ ಮಾಡಬೇಕು ಅಂತ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಎಲ್ಲ ನಾವು ಬರ್ತಾ ಬಟ್ಟೆ ಎಲ್ಲ ಒಣಗಿರ್ಲಿಲ್ಲ, ಸೊ ಅದನ್ನೆಲ್ಲ ನಾವು ಬಟ್ಟೆನೆಲ್ಲ ಈ ರೀತಿಯಾಗಿ ಒಣಗಾಕೊಂತ ಇದ್ವಿ. ಬಟ್ಟೆ ಎಲ್ಲ ಸ್ಮೆಲ್ ಬಂದ್ಬಿಡುತ್ತಲ್ವಾ, ಸೊ ಹಾಗಾಗಿ ನಾವು ಬಟ್ಟೆನೆಲ್ಲ ಈ ರೀತಿಯಾಗಿ ಒಣಗಾಕೊಂಡ್ವಿ. ಅದಾದ್ಮೇಲೆ ಅಡಿಗೆಯನ್ನ ಪ್ರಿಪೇರ್ ಮಾಡಿದ್ವಿ. ತರಕಾರಿ ಸಾರು ಮತ್ತೆ ರೈಸ್ ಮಾಡ್ಕೊಂಡಿದ್ವಿ. ಬೇಗ ಊಟ ಮಾಡಿ ಮತ್ತೆ ರೆಡಿ ಆದ್ವಿ. ಸೊ ಅಲ್ಲಿ ಕೆಲವೊಂದು ಪ್ಲೇಸಸ್ ಅನ್ನ ನೋಡೋಣ ಅಂತ ಅಂದ್ಬಿಟ್ಟು ಎಲ್ಲಾರು ಸಹ ಜೀನ್ಸ್ ಹಾಕೊಂಡು ರೆಡಿ ಆದ್ವಿ. ಫುಲ್ ಚಳಿ ಇದ್ದಿದ್ದರಿಂದ ಎಲ್ಲ ಫುಲ್ ಪ್ಯಾಕ್ ಆಗಿಬಿಟ್ಟಿದ್ವಿ. ನೋಡ್ತಾ ಇರ್ಬೋದು, ಎಲ್ಲ ಕ್ಯಾಪ್ ಗ್ಲೌಸ್ ಎಲ್ಲ ಹಾಕೊಂಡ್ಬಿಟ್ಟಿದ್ವಿ, ಅಷ್ಟು ಚಳಿ ಇತ್ತು. ಮತ್ತೆ ಮಳೆನೂ ಸಹ ಬರ್ತಾ ಇತ್ತು. ನಾವು ಈಗ ಹೋಗ್ತಾ ಇರೋದು ಸೂಸೈಡ್ ಪಾಯಿಂಟ್, ಗ್ರೀನ್ ವ್ಯಾಲಿ ಅಂತ. ಸೊ ಅಲ್ಲಿ ಗಾಡಿನ ಪಾರ್ಕ್ ಮಾಡಿ ಗ್ರೀನ್ ವ್ಯಾಲಿ ಒಳಗಡೆ ಹೋಗ್ತಾ ಇದ್ವಿ. ಒಳಗಡೆ ನಿಮ್ಗೆ ಹೋಗ್ತಾ ನೋಡ್ತಾ ಇರ್ಬೋದು, ಸೈಡಲ್ಲೆಲ್ಲ ಪರ್ಚೇಸಿಂಗ್ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ನಿಮ್ಗೆ ವೆರೈಟಿ ಆಫ್ ಚಾಕ್ಲೇಟ್ ಸಹ ಅಲ್ಲಿ ಇಟ್ಕೊಂಡಿರ್ತಾರೆ. ಶಾಪಿಂಗ್ ಮಾಡೋದಂತೂ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಫುಲ್ಲು ನಿಮಗೆ ಹೋಗ್ತಾ ಏನಂತಾರೆ ಎಲ್ಲ ಬರೀ ಶಾಪಿಂಗ್ ಅಂಗಡಿಗಳೇ. ಸೊ ನಾವು ಏನಕ್ಕೆ ಟೈಮ್ ವೇಸ್ಟ್ ಮಾಡಬೇಕು ಅಂತ 1-2 ಪ್ಲೇಸ್ ಆದರೂ ನೋಡೋಣ ಅಂತ ಬೇಗನೆ ಬಂದ್ಬಿಟ್ಟು ರೂಮಲ್ಲೆಲ್ಲ ಊಟ ಮಾಡಿಕೊಂಡು ಬೇಗ ಬಂದ್ಬಿಟ್ವಿ. ಪ್ಲೇಸಸ್ ನೋಡೋಣ, ಕವರ್ ಮಾಡೋಣ ಅಂತ. ಆಲ್ರೆಡಿ ತುಂಬ ಅಂದರೆ ತುಂಬ ಚಳಿ ಆಗಿಬಿಟ್ಟಿತ್ತು. ಕೆಲವರಂತೂ ಫುಲ್ ಪ್ಯಾಕ್ ಆಗೋಗ್ಬಿಟ್ಟಿದ್ವಿ. ನೋಡಿ ಇಲ್ಲಿ ಅಂಗಡಿಗಳೆಲ್ಲ ಸಹ ಎಷ್ಟು ಚೆನ್ನಾಗಿದೆ ಅಂತ. ಈಗ ಬನ್ನಿ ನಾವು ವ್ಯೂ ಅನ್ನ ತೋರಿಸ್ತೀನಿ ಯಾವ ರೀತಿಯಾಗಿದೆ ಏನು ಅಂತ.
ನೋಡ್ತಾ ಇರ್ಬೋದು ಫುಲ್ ಮಂಜಾಗಿದೆ ಅಂತ. ಅದು ಸ್ವಲ್ಪ ಹೊತ್ತು ಆದ್ಮೇಲೆ ಕ್ಲಿಯರ್ ಆಗುತ್ತೆ, ಈ ರೀತಿಯಾಗಿ ಕಾಣಿಸುತ್ತೆ. ಅಲ್ಲೂ ಸಹ ಕೆಲವೊಂದು ವ್ಯೂವನ್ನು ನೋಡಿ ಕೆಲವೊಂದು ಫೋಟೋಗಳನ್ನು ತೆಗೆಸ್ಕೊಂಡ್ವಿ. ಫ್ಯಾಮಿಲಿ ಫೋಟೋಸು, ಗ್ರೂಪ್ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ನಾವು ಎಲ್ಲ ಇಲ್ಲಿಂದಾನೇ ಅಂಬ್ರೆಲಾ ಎಲ್ಲ ತಗೊಂಡೋಗಿದ್ವಿ, ಯಾಕೆಂದ್ರೆ ಅಲ್ಲಿ ಸ್ವಲ್ಪ ಮಳೆ ಬರುತ್ತೆ ಅಂತ ಗೊತ್ತಿದ್ರಿಂದ. ನಂತರ ಅಲ್ಲಿ ಇವೆಲ್ಲ ಮುಗಿಸ್ಕೊಂಡು ಕೆಲವೊಂದು ಫೋಟೋಗಳನ್ನೆಲ್ಲ ತೆಗೆಸ್ಕೊಂಡು ಮತ್ತೆ ಅಲ್ಲಿಂದ ನಾವು ಬೇರೆ ಕಡೆ ಹೋಗೋಣ ಅಂತ. ಸೊ ಇಲ್ಲಿಂದ ನಾವು ತಿಳಿಸ್ಕೊಡ್ತೀನಿ. ಈಗ ಎಲ್ಲಿಗೆ ವಿಕಾಸ್ ಹೋಗ್ತಾ ಇರೋದು? ಒಂದು ಅರ್ಧ ಕಿಲೋಮೀಟರ್ ಕಾಲ್ನಡಿಗೆ ಎಲ್ಲರಿಗೂ. ಓಕೆ, ನಡೆಯೋಣ ಬಿಡಿ. ನಾವು ಮೊದಲನೇ ಬಾರಿಗೆ ಕೊಡೈಕೆನಾಲ್ಗೆ ಬಂದಿದ್ದೀವಿ. ನಮ್ಮ ತಂಗಿ ಯಜಮಾನ್ರೆಲ್ಲ ಒಂದ್ 2 ಸರಿ ಬಂದು ಹೋಗಿದ್ದಾರೆ. ಸೊ ಅವ್ರು ಕೆಲವೊಂದು ಗೊತ್ತಿರೋದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರು, ಕೇಳ್ಕೊಂತಾ ಇದ್ವಿ. ಈಗ ನಾವು ಹೋಗ್ತಿರುವಂತಹ ನೆಕ್ಸ್ಟ್ ಪ್ಲೇಸ್ ಯಾವುದು ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ. ಮತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಒಂದಿಗೆ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನೀವು ಸಹ ಕೊಡೈಕೆನಾಲಲ್ಲಿ ಹೋಗಿದ್ದಾಗ ಯಾವ್ಯಾವ ಪ್ಲೇಸ್ನೆಲ್ಲ ನೋಡಿದ್ರಿ ಅಂತಲೂ ಸಹ ಕಮೆಂಟ್ ಮೂಲಕ ತಿಳಿಸಿ. ಈಗ ನಾವು ಯಾವ ಪ್ಲೇಸಿಗೆ ಬಂತೀವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.